ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಸುಪ್ತ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಉನ್ನತ ಶಿಕ್ಷಣದ ಹಾದಿಯನ್ನು ಸುಗಮಗೊಳಿಸುವ ಸದಾಶಯದೊಂದಿಗೆ ಕಳೆದ 9 ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರುತ್ತಿರುವ ಅಹಿಲ್ಯಾದೇವಿ ಹೋಳ್ಕರ್ ಅವಾರ್ಡ್ ಎಕ್ಸಾಮ್ ರವಿವಾರ ಯಶಸ್ವಿಯಾಗಿ ಜರುಗಿತು. ತಾಲೂಕಿನ ವಿವಿಧ ಗ್ರಾಮ ಹಾಗೂ ನಗರ ಪ್ರದೇಶಗಳಿಂದ ಸುಮಾರು 900ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅತ್ಯಂತ ಉತ್ಸಾಹದಿಂದ ಪರೀಕ್ಷೆಯಲ್ಲಿ ಪಾಲ್ಗೊಂಡಿದ್ದರು. ಪ್ರತಿಭಾವಂತರಿಗೆ ಉಚಿತ ಶಿಕ್ಷಣದ ಸೌಲಭ್ಯ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಮಾತನಾಡಿದ ಸಂಸ್ಥೆಯ ಕಾರ್ಯದರ್ಶಿ ಹಾಗೂ ಶಿಕ್ಷಣ ಪ್ರೇಮಿ ಮಲ್ಲಿಕಾರ್ಜುನ ಮದರಿ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಸಂಸ್ಥೆ ನೀಡುತ್ತಿರುವ ಕೊಡುಗೆಗಳನ್ನು ವಿವರಿಸಿದರು. ನಮ್ಮ ಸಂಸ್ಥೆ 3 ಶಾಲೆಗಳಲ್ಲಿ ಪ್ರಾಥಮಿಕ ವಿಭಾಗದಿಂದ ಪದವಿವರೆಗೆ ಕಲಿಯುವ BPL ಕಾರ್ಡ್ ಹೊಂದಿದ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿಯಲ್ಲಿ 10% ರಿಯಾಯಿತಿ ನೀಡಲಾಗುತ್ತದೆ. ಈ ಬಾರಿಯ ಪರೀಕ್ಷೆಯಲ್ಲಿ ಟಾಪ್ 16ರಲ್ಲಿ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯ ವತಿಯಿಂದ 2 ವರ್ಷಗಳ ಕಾಲ ಊಟ ವಸತಿ ಸಹಿತ ಸಂಪೂರ್ಣ ಉಚಿತ ಶಿಕ್ಷಣ ನೀಡಲಾಗುವುದು ಎಂದು ಘೋಷಿಸಿದರು. ಅಲ್ಲದೆ ಪರೀಕ್ಷೆ ಬರೆದ ಎಲ್ಲ ವಿದ್ಯಾರ್ಥಿಗಳಿಗೆ 10% ರಿಯಾಯಿತಿ ಹಾಗೂ BPL ಕಾರ್ಡ್ ಹೊಂದಿದ್ದರೆ ಒಟ್ಟು 20% ರಿಯಾಯಿತಿ ಸಿಗಲಿದೆ. ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳು ಪ್ರವೇಶಾತಿ ಪಡೆದರೆ 50% ಭಾರಿ ರಿಯಾಯಿತಿ ನೀಡಲಾಗುವುದು ಎಂದು ಅವರು ಭರವಸೆ ನೀಡಿದರು. ಆನ್ಲೈನ್ ಮೂಲಕ ನೀಟ್ JEE ತರಬೇತಿ ಈ ವರ್ಷದ ವಿಶೇಷವಾಗಿ ಧಾರವಾಡ ನಿಕಟಪೂರ್ವ ಕುಲಪತಿಗಳಾದ HB ವಾಲಿಕರ್ ಅವರ ಮಾರ್ಗದರ್ಶನದಲ್ಲಿ ನುರಿತ ಶಿಕ್ಷಕರಿಂದ ನೀಟ್ ಮತ್ತು JEE ಪರೀಕ್ಷೆಗಳಿಗೆ ಆನ್ಲೈನ್ ತರಬೇತಿ ನೀಡಲಾಗುವುದು. ಸ್ವತಃ ವಾಲಿಕಾರ್ ಅವರೇ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಗಣಿತ ಬೋಧನೆ ಮಾಡಲಿದ್ದಾರೆ. ಕಳೆದ ವರ್ಷ ಸಂಸ್ಥೆಯ ವಿದ್ಯಾರ್ಥಿಗಳು ವೈದ್ಯಕೀಯ ಹಾಗೂ ಇಂಜಿನಿಯರಿಂಗ್ ವಿಭಾಗದಲ್ಲಿ ಮಾಡಿರುವ ಸಾಧನೆಯನ್ನು ಮಲ್ಲಿಕಾರ್ಜುನ್ ಮದರಿ ಅವರು ಸ್ಮರಿಸಿದರು. ಈ 2025-26ನೇ ಸಾಲಿನ ಅಹಿಲ್ಯಾಬಾಯಿ ಹೋಳ್ಕರ್ ಅವಾರ್ಡ್ ಎಕ್ಸಾಮ್ ಅನ್ನು ಅತಿ ಒಂದು ಒಳ್ಳೆಯ ತರದಿಂದ ಎಕ್ಸಾಮ್ ಅನ್ನು ಕೈಗೊಂಡು ಈ ಎಕ್ಸಾಮ್ ನಲ್ಲಿ ಭಾಗವಹಿಸಿದಂತ ವಿದ್ಯಾರ್ಥಿಗಳು 900ಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಿದರು. ಮತ್ತು ಎಂತ ವಿದ್ಯಾರ್ಥಿಗಳು ಭಾಗವಹಿಸಿದ್ರಪ್ಪ ಅಂದ್ರ ಒಂದು ಹಳ್ಳಿ ಗ್ರಾಮೀಣ ಮಟ್ಟದ ಬಡ ಕುಟುಂಬದ ಒಂದು ವಿದ್ಯಾರ್ಥಿನಿಯರು ಭಾಗವಹಿಸಿದರೆ ಅತಿ ಸಂತೋಷವಾಗಿದೆ. ಯಾಕಂದ್ರೆ ಇವತ್ತ ಈ ಒಂದು ಅಹಿಲ್ಯಾಬಾಯಿ ಹೋಳ್ಕರ್ ಅವಾರ್ಡ್ ಎಕ್ಸಾಮ್ ನಲ್ಲಿ ಪಾಸ್ ಆದಂತ ವಿದ್ಯಾರ್ಥಿಗಳು ಯಾರಪ್ಪ ಅಂದ್ರ ಎಲ್ಲ ಒಂದು ಹಿಂದುಳಿದಂತ ವಿದ್ಯಾರ್ಥಿಗಳು ಮತ್ತು ಮಹಿಳೆಯರು, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಹಿಂದುಳಿದ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರಲ್ಲ, ಅದು ಯಾಕಂದ್ರೆ ಬಹಳ ಸಂತೋಷವನ್ನು ತಂದಿದೆ ಇವತ್ತಿನ ದಿವಸ. ಯಾಕಪ್ಪ ಅಂದ್ರ ಒಂದು ಹಳ್ಳಿಯಲ್ಲಿ ಬಡ ಕುಟುಂಬದಲ್ಲಿ ಹುಟ್ಟಿದ ಒಂದು ಹೆಣ್ಣು ಮಕ್ಕಳು ಮುಂದೆ ಬಂದು ಈ ಒಂದು ಆಯ್ಕೆ ಆಗಿದ್ದಾರಲ್ಲಪ್ಪ ಈ ಸಂಸ್ಥೆಗೆ ಒಂದು ಹೆಮ್ಮೆಯ ವಿಷಯ. ಒಂದು ಕುಟುಂಬಸ್ಥರಿದ್ದವರು ಮತ್ತು ಸ್ಥಿತಿವಂತರಿದ್ದವರು ಎಲ್ಲಾದರೂ ಒಂದು ದೂರದ ಊರಿನಲ್ಲಿ ಹೋಗಿ ಅವರಿಗೆ ವಿದ್ಯಾಭ್ಯಾಸ ಕೊಡಿಸಬಹುದು. ಈ ಒಂದು ಸ್ಥಿತಿವಂತ ಇಲ್ಲದಂತ ಮಕ್ಕಳಿಗೆ ಅವರು ಇಲ್ಲೇ ಅವರ ವಿದ್ಯಾಭ್ಯಾಸ ಕುಂಠಿತಗೊಳ್ಳಬಾರದು. ಅದರ ದೃಷ್ಟಿಯಿಂದ ಈ ಎಕ್ಸಾಮಿನಲ್ಲಿ ಬಹಳ ಒಂದು ಬಡವ ವಿದ್ಯಾರ್ಥಿಗಳು ಆಯ್ಕೆ ಆಗಿದ್ದಾರಲ್ಲ, ಅದು ನಮ್ಗೆ ಸಂತೋಷದ ವಿಷಯ. ಮತ್ತು ಇಲ್ಲೇನ 900 ವಿದ್ಯಾರ್ಥಿಗಳು ಏನು ಪಾಲ್ಗೊಂಡಿದ್ರು ಅವ್ರೆಲ್ಲರಿಗೂ 10% ನಾವು ವರ್ಷ BPL ಕಾರ್ಡಿಗೆ ಕೊಡ್ತಾ ಇದ್ದೇವೆ. ಅದನ್ನು ಮುಂದುವರಿಸುತ್ತಾ ಮತ್ತು ಎಕ್ಸಾಮ್ದಲ್ಲಿ ಕುಳಿತಂತ ವಿದ್ಯಾರ್ಥಿ ಮತ್ತೆ 10% ಅವರಿಗೆ ಇಲ್ಲೇ ಅಡ್ಮಿಷನ್ ಮಾಡಿದ್ದಾರ, ಅವ್ರಿಗೂ 10%, 20% ಟೋಟಲ್
ನಾವು ರಿಯಾಯಿತಿ ಇದ್ದಂತ ಶುಲ್ಕದಲ್ಲಿ ಕೊಡ್ತೀವಿ. ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ ಈ ಸಂಸ್ಥೆಯ ವಿಶೇಷತೆ ಅಂತಂದ್ರ ಪ್ರತಿ ವರ್ಷನೂ ಯಾರು ತಂದೆ ತಾಯಿ ಇಲ್ಲದಂತ ಮಕ್ಕಳು ಮತ್ತು ಅವರಿಗೆ ಕಲಿಸ್ಲಿಕ್ಕೆ ಆಗುವುದಿಲ್ಲ, ಈ ವಿದ್ಯಾಭ್ಯಾಸ ಕುಂಠಿತಗೊಳ್ಳುತ್ತದೆ ಅಂತ ಯಾರಾದರೂ ಬಂದು ನಮಗೆ ತಿಳಿಸಿದ್ರ ಅಂತ ಮಕ್ಕಳಿಗೆ ಪ್ರತಿ ವರ್ಷನೂ ಉಚಿತವಾಗಿ ಎಜುಕೇಶನ್ ಮಾತ್ರ ಫ್ರೀ ಆಗಿ, ಎಷ್ಟು ಜನ ಬಂದು ತಾವು ಯಾರಾದರೂ ಅವ್ರಿಗೆ ತಂದೆ ತಾಯಿ ಇಲ್ಲ ಮತ್ತು ಅಂಗವಿಕಲತೆ ಇದ್ದಾರ, ಅವ್ರಿಗೆ ಕಲಿಸುವಂತ ಸ್ಥಿತಿ ಆಗುವುದೇ ಇಲ್ಲ, ಮನೆಯಲ್ಲೇ ಉಳಿದು ಇನ್ನ ಕೂಲಿ ಕೆಲಸಕ್ಕೆ ಕಳಿಸ್ತಾರ ಅನ್ನುವಂತ ಸ್ಥಿತಿ ಯಾರಾದರೂ ಇದ್ದಂತಾರೆ ಬಡವರಿದ್ರ ಅವ್ರಿಗೆ ಫ್ರೀ ಆಗಿ ಎಜುಕೇಶನ್ ಕೊಡಲು ಪ್ರತಿ ವರ್ಷನೂ ಕೊಡ್ತಾನೆ ಬಂದಿದ್ದೇವೆ. ಈ ವರ್ಷ ಅದನ್ನು ಮುಂದುವರಿಸುತ್ತೀವಿ ಅಂತ ಹೇಳ್ತಾ ಅಂದ್ರ ನಮ್ಮ ಆ ನಿವೃತ್ತ ಕುಲಪತಿಗಳಾದ HB ವಾಲಿಕಾರ್ ಸಾಹೇಬ್ರವರು ಮಾರ್ಗದರ್ಶನದಲ್ಲಿ ಧಾರವಾಡದಲ್ಲಿ ಒಂದು ಒಳ್ಳೆಯ ಕೋಚಿಂಗ್ ಸೆಂಟರ್ ಅನ್ನು ಇದೇ ಅಹಿಲ್ಯಾಬಾಯಿ ಹೋಳ್ಕರ್ ಸಂಸ್ಥೆ ಅಡಿಯಲ್ಲಿ ಅಭ್ಯುದಯ ಕೋಚಿಂಗ್ ಕ್ಲಾಸ್ ಅನ್ನು ಇನ್ನು ಒಂದು ವಾರದಲ್ಲೇ ಅಲ್ಲೇ ಓಪನಿಂಗ್ ಅನ್ನು ಮಾಡಿ ಅಲ್ಲಿಂದ ನೇರವಾಗಿ ಒಳ್ಳೆಯ ನುರಿತಂತ ಪ್ರೊಫೆಸರ್ಗಳಿಂದ ಒಳ್ಳೆಯ ನುರಿತ ತಜ್ಞರಿಂದ ಆನ್ಲೈನ್ ಕ್ಲಾಸ್ ಮುಖಾಂತರ ನೀಟ್ ಆಗ್ಲಿ JEE ಆಗ್ಲಿ ಮತ್ತು ಸೈನಿಕ್ ಆಗ್ಲಿ RMS ಆಗ್ಲಿ ಎಲ್ಲಾ ಕೋಚಿಂಗ್ಗಳನ್ನು ಕೊಡಿಸುವ ವ್ಯವಸ್ಥೆಯನ್ನು ಈ ಸಂಸ್ಥೆ ಈ ವರ್ಷದಿಂದನೇ ಪ್ರಾರಂಭ ಮಾಡುತ್ತದೆ. ಮತ್ತು ಯಾವುದೇ ಸಂಸ್ಥೆಗಳ ಹಿಂದೆ ಇಲ್ಲದಂತೆ ಒಂದು ಕಾಂಪಿಟೇಷನ್ ಅಲ್ಲಿ ಮುನ್ನುಗ್ಗಿಸಲು ಅತಿ ಹೆಚ್ಚು ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. 2017ರಲ್ಲಿ ನಾವು ಕಾಲೇಜನ್ನು ಪ್ರಾರಂಭ ಮಾಡಿದೀವಿ. ಅವತ್ತಿನಿಂದ ಹಿಡಿದು ನಮ್ಮಲ್ಲಿ ಏನಪ್ಪಾ ಅಂದ್ರೆ ಒಂದು ಕಡು ಬಡತನ BPL ಕಾರ್ಡ್ ಅಂದ್ರ ಶ್ರೀಮಂತರಿಗೆ BPL ಕಾರ್ಡ್ ಕೊಡಲ್ಲ ಅಂತ ಒಂದು ಕಡು ಬಡವರನ್ನ ಹೆಂಗ್ ಆಯ್ಕೆ ಮಾಡ್ಬೇಕನ್ನೋ ದೃಷ್ಟಿಯಿಂದ BPL ಕಾರ್ಡ್ ಹೊಂದಿದ ಮಕ್ಕಳಿಗೆ ಪ್ರತಿ ವರ್ಷ 10% ನಾವು ರಿಯಾಯಿತಿ ಕೊಟ್ಟು ಅವ್ರಿಗೆ ಒಂದನೇತೆ ಇರ್ಲಿ, ಎರಡನೇತೆ ಇರ್ಲಿ, PUC ಇರ್ಲಿ, ಯಾವುದೇ ಎಲ್ಲಾ ಮಕ್ಕಳಿಗೆ ಏನ್ ಅಭ್ಯುದಯ ಅನ್ನುವಂತ ಶಾಲೆಯಲ್ಲಿ ಕಲಿತಾರ ಮೂರು ಒಂದು ಸೆಂಟರ್ದಲ್ಲಿ ಅವ್ರಿಗೆಲ್ಲರಿಗೂ BPL ಕಾರ್ಡ್ ಹೊಂದಿದ ಮಕ್ಕಳಿಗೆ ಫ್ರೀ ಆಗಿ ಕೊಡ್ಬೇಕನ್ನೋ ಉದ್ದೇಶ ಸಂಸ್ಥೆ ಇಟ್ಕೊಂಡಿದೆ. ಈ ಸಂಸ್ಥೆ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೂ ಆ ಸ್ಕೀಮ್ ಮುಂದುವರಿ. JEE ಆಗ್ಲಿ, ನೀಟ್ ಈ ಸಲ JEE 5 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ನಮ್ಮ ಸ್ಕೂಲ್ ನಲ್ಲಿ, ಮತ್ತು MBBS ಗೆ 2 ಸೆಲೆಕ್ಟ್ ಆಗಿದ್ದಾರೆ ಇದೇ ವರ್ಷನ. ಅದಕ್ಕೆ ಈ ವರ್ಷನೂ ನಾವು ಮಾಡೇ ಮಾಡ್ತೀವಿ, ಮುಂದೂ ಇನ್ನೂ ಒಳ್ಳೆ ತಜ್ಞರಿಂದ ಅದನ್ನ ಮಾಡ್ಬೇಕನ್ನುವಂತ ದೃಷ್ಟಿಯಿಂದ ಈ ಸಂಸ್ಥೆಯನ್ನು ಹೊಂದಿದ್ದೇವೆ. ಹಿಂದುಳಿದ ಮಕ್ಕಳ ಪ್ರಗತಿಯೇ ನಮ್ಮ ಗುರಿ. ಸಂಸ್ಥೆಯ ಆಡಳಿತಾಧಿಕಾರಿ ಕಿರಣ್ ಕುಮಾರ್ ಮದ್ರಿ ಮಾತನಾಡಿ, ಕೇವಲ ಜಾಣ ಮಕ್ಕಳನ್ನು ಜಾಣರನ್ನಾಗಿಸುವುದು ಜಾಣ್ಮೆಯಲ್ಲ, ಓದಿನಲ್ಲಿ ಹಿಂದುಳಿದ ಮಕ್ಕಳನ್ನು ಶೈಕ್ಷಣಿಕವಾಗಿ ಪ್ರಗತಿಪರರನ್ನಾಗಿ ಮಾಡುವುದೇ ನಿಜವಾದ ಸಾಧನೆ. ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಶ್ರಮಿಸುತ್ತಿದೆ. ಈ ಬಾರಿ ನೀಟ್ ಲಾಂಗ್ ಟರ್ಮ್ ತರಗತಿಗಳನ್ನು ಆರಂಭಿಸುತ್ತಿದ್ದು, SSLC ಪರೀಕ್ಷೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ರಾಜ್ಯದ ಗಮನ ಸೆಳೆಯುವ ಫಲಿತಾಂಶ ನೀಡಲಿದ್ದಾರೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. 900ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಹಾಗೆ ಎಲ್ಲ ವರ್ಷನೂ ಭಾಗವಹಿಸ್ತಾರ, ಆದ್ರೆ ಈ ವರ್ಷ ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲಿ ಭಾಗವಹಿಸಿದ್ರು. ಹುಡುಗರು ಆಸಕ್ತಿ ಬಹಳ ತೊಗೊಂಡಿದ್ದಾರೆ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿರುವಂತ ಎಲ್ಲ ಟೀಚಿಂಗ್ ಸ್ಟಾಫ್. ನೀಟ್ ಹೋದ್ ಸರಿ ನಮ್ದು ಸ್ಟೇಟ್ ನಲ್ಲೇ ನಂಬರ್ 1 ಆಗೈತಿ, ಆಲ್ ಇಂಡಿಯಾ ರ್ಯಾಂಕಿಂಗ್ 627. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಮ್ಮಲ್ಲಿರುವಂತ ಸ್ಟಾಫ್ ಅವ್ರದೆಲ್ಲ ಪೂರಾ ಎಲ್ಲ ಏನೈತಿ ಪರಿಶ್ರಮ ಎಲ್ಲ ಅದಕ್ಕೆ ಕಾರಣ ಆಗುತ್ತೆ ಸರ್. ಮುಂಜಾನೆ 7:00 ಬಂದವರು ರಾತ್ರಿ 11 ಮಟನೂ ಓದಿಸ್ತಾರೆ ಇಲ್ಲಿ ನೀಟ್. ಹಾಗೆ ಹಾಸ್ಟೆಲ್ನಲ್ಲಿ ಹೋಗಿಸಿ ಅವರು ಎಲ್ಲ ಹೆಲ್ತ್ ಹೆಂಗೈತಿ, ಏನು ಊಟ ಮಾಡಿದಾರೋ ಇಲ್ಲೋ, ಓದಾಕತ್ತಾರೋ ಇಲ್ಲೋ ಎಲ್ಲಾನು ಹೋಗಿ ಕೇಳ್ಕೊಂಡ್ ಬರ್ತಾರ ಸ್ಟಾಫ್ ಹೋಗಿ. ಹಾಗೆ ಅದೇ ರೀತಿ ಕಾರ್ಯದರ್ಶಿಗಳು ಬಂದನು ರಾತ್ರಿ ಊಟ ಆಗೋ ಮಟನು ನಮ್ಮದು ಊಟ ಆಯ್ತೋ ಇಲ್ಲೋ ಅಂತ ಕೇಳ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಹುಡುಗರ್ದು ಎಲ್ಲರದು ಊಟ ಆಯ್ತೋ ಇಲ್ಲೋ, ಆರಾಮ್ ಅದಾರೋ ಇಲ್ಲೋ ಎಲ್ಲಾನು ಕೇಳ್ತಾರ ಅದನ್ನ. ಹಾಗೆ ಮುಂದಿನ ವರ್ಷಲಿಂತ್ರ ನಾವು ನೀಟ್ನ ಲಾಂಗ್ ಟರ್ಮ್ ಚಲೋ ಮಾಡ್ಬೇಕಂತ ಮಾಡಿದ್ವಿ. ಈ ವರ್ಷಲಿಂತ್ರನೇ ಎಷ್ಟು ವಿದ್ಯಾರ್ಥಿಗಳು ಬರ್ತಾರೋ ಅವ್ರಿಗೆ ಏನು ಈ ಸರಿ ಯಾವುದೇ ತರಹದ ಫೀಸ್ ಇರೋದಿಲ್ಲ, ಬರೇ ಮೆಟೀರಿಯಲ್ ಅಷ್ಟೇ ಫೀಸ್ ಇರ್ತೈತಿ. ಹಾಸ್ಟೆಲ್ ಫೀಸ್ ಏನೈತೆ ಅದೊಂದು ಹಾಸ್ಟೆಲ್ ಫೀಸ್ ಅಷ್ಟೇ, ಯಾವುದೇ ರೀತಿ ಫೀಸ್ ಇರೋದಿಲ್ಲ ಲಾಂಗ್ ಟರ್ಮ್. ನಮ್ಮಲ್ಲಿ ಏನೈತೆ ಆಂಧ್ರ ಸ್ಟಾಫ್ ಇದ್ದಾರೆ, ಚಿತ್ರದುರ್ಗದಿಂದ ಸ್ಟಾಫ್ ಅದಾರ, ಮತ್ತೆ ಇಲ್ಲಿ ಲೋಕಲ್ದವ್ರು ಇದ್ದಾರೆ. ಕೆಲವೊಂದು ಸಂಸ್ಥೆಗಳು ಏನೈತಿ ಕನ್ನಡ ಇಂಗ್ಲೀಷ್ಗೆ ಸ್ವಲ್ಪ ಸ್ಕೋಪ್ ಕಡಿಮೆ, ನಮ್ಮಲ್ಲಿ ಅದಕ್ಕೂ ಏನು ತಾರತಮ್ಯ ಮಾಡಿಲ್ಲ. ಎಲ್ಲ ಹುಡುಗರಿಗೂ ಕನ್ನಡ ಇಂಗ್ಲೀಷ್ನು ಹೇಳ್ತೀವಿ ನಾವು. ಭಿನ್ನ ಅನ್ನಕ್ಕೇನ್ ಸರ, ನಮ್ಮ ಸಂಸ್ಥೆ ಒಳಗ ಹುಡುಗರು ಯಾರೇ ಬಂದ್ರು ಹುಡುಗರು ದಡ್ಡ ಅದಾರಪ್ಪ ಅಂತಂದ್ರೆ ಅವ್ರಿಗೆ ಸ್ಕೋಪ್ ಏನ್ ನಾವು ಕಡಿಮೆ ಕೊಡಲ್ಲ. ನೀ ಮಾಡು, ನಾವ್ ಹಿಂದಿರ್ತೀವಿ, ನೀ ಬರೇ ಪಾಸ್ ಆಗ ಟ್ರೈ ಮಾಡುವ, ಸ್ವಲ್ಪ ಜಾಸ್ತಿ ಪರ್ಸೆಂಟೇಜ್ ಮಾಡು, ಅವ್ರಿಗೆಲ್ಲ ಸ್ಕೋಪ್ ಭಾಳ ಕೊಡ್ತೀವಿ ಸರ್. ಬರೇ ಗೆದ್ದೆತ್ತಿನ ಬಲ ಅಷ್ಟೇ ಇಡಂಗಿಲ್ರಿ, ಸೋತರಿಗೂ ಸ್ವಲ್ಪ ಪ್ರೋತ್ಸಾಹ ಭಾಳ. ವಿದ್ಯಾರ್ಥಿ ಜಾಣರನ್ ಮಾಡ್ದೇನ್ ಎಲ್ಲರೂ ಎಂತ ಸಂಸ್ಥೆಗಳಾದ್ರೂ ಮಾಡ್ತಾವ ಸರ್.
ನಂಬಲ್ಲಿ ಬರುವಂತ ವಿದ್ಯಾರ್ಥಿಗಳು ಎಲ್ಲಾ ಕಡೆನೂ ಹೋಗಿ ಎಲ್ಲಾ ಮುಗಿದ್ ಬಂದಿಂದ ನಂಬಲ್ಲಿ ಬಂದಿರ್ತಾರಿ. ಅಂತ ವಿದ್ಯಾರ್ಥಿಗಳನ್ನ ತೊಗೊಂಡ್ ನಾವ್ ಇಷ್ಟೆಲ್ಲಾ ಮಾಡಿದೇವ್ ಸರ್. ಈಗ ಈ ಸರಿ SSLC PUC ರಿಸಲ್ಟ್ ನಾವು ಬಾಳ ಆಗತ್ತಂತೇಳಿ ಎಕ್ಸೆಪ್ಟ್ ಬಾಳ ಮಾಡಿದೇವ್ ಸರ್. ಅದಲ್ಲೇ ಒಂದ್ ನಂಬರ್ ಬರ್ಬೋದು ಅಂತೇಳಿ ನಮ್ದು ಐತಿ ಸರ್. ಸಾಧಕರ ನುಡಿ, ಕಠಿಣ ಪರಿಶ್ರಮವೇ ಯಶಸ್ಸಿನ ಗುಟ್ಟು. ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನವನ್ನು ಹಂಚಿಕೊಂಡ ವಿದ್ಯಾರ್ಥಿನಿಯರಾದ ಮೈಮುನ್ನಾ ಮುದ್ನಾಳ್ ಹಾಗೂ ಗಂಗಾ ಕೋಳೂರ್ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡು ಸಂಸ್ಥೆಯು ಗುಣಮಟ್ಟದ ಶಿಕ್ಷಣದ ಜೊತೆಗೆ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿದೆ. ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿರುವ ಪ್ರತಿಭಾವಂತರಿಗೆ ಇಂತಹ ಪರೀಕ್ಷೆಗಳು ಆಶಾ ಕಿರಣವಾಗಿವೆ. ತಂದೆ ತಾಯಿಯ ನಂಬಿಕೆ ಉಳಿಸಿಕೊಳ್ಳಲು ಕಠಿಣ ಪರಿಶ್ರಮ ಪಟ್ಟು ಓದಿ ಭವಿಷ್ಯವನ್ನ ರೂಪಿಸಿಕೊಳ್ಳುತ್ತೇವೆ ಎಂದರು. ಮುದ್ನಾಳ್ ಅಂತ ನಾನು ಕಲ್ತಿದ್ದ ಶಾಲೆ ಪ್ರಾರ್ಥನಾ ವಿದ್ಯಾಮಂದಿರ್ ಸ್ಕೂಲ್ ಮುದ್ದೇಬಿಹಾಳ್ ಇಲ್ಲೇ ಹುಡ್ಕೋ ಕಾಲನಿ ಒಳಗಿದೆ. ಅಂಡ್ ನನ್ನ ಊರು ಶಿರೋಳ. ನಮ್ಮ ತಂದೆ ಆಟೋ ಡ್ರೈವರ್ ಮತ್ತು ನಮ್ದು ಅಂಗಡಿನೂ ಇದೆ. ಇವತ್ತು ಪರೀಕ್ಷೆ ಭಾಳ ಚಂದ ಹೋಯ್ತು. ಕ್ವಶನ್ಸು ಇಂಡೈರೆಕ್ಟ್ಲಿ ಟ್ರಿಕ್ಕಿ ಇದ್ದು ಅಂಡ್ ಚಲೋ ಆಯ್ತು. ಪರೀಕ್ಷೆನು ಬರೆದಾಗ ಟೈಮ್ ಎನಫ್ ಇತ್ತು ಸಾಲ್ವ್ ಮಾಡೋದು. ನಾವು ಎಕ್ಸಾಮ್ ಬರೆಯುವಾಗ ನಾವು SSLC ಎಕ್ಸಾಮ್ ಬರೆಯಕತ್ತೇವೆ ಅಂತ ಹೇಳಿ ಸ್ವಲ್ಪ ಅನಿಸ್ಲಿಲ್ಲ. ಲೈಕ್ ಸ್ಟೇಟ್ ಪ್ರಿಪರೇಟರಿ ಓನ್ಲಿ. ಭಾಳ ಸಪೋರ್ಟ್ ಇತ್ತು. ಟೀಚರ್ಸ್ ಎವ್ರಿ ಒನ್ ಹ್ಯಾಸ್ ಸಪೋರ್ಟೆಡ್. ಎಲ್ಲರೂ ಭಾಳ ಸಪೋರ್ಟ್ ಮಾಡಿದ್ರು. ಇವತ್ತಿನ ಬಗ್ಗೆ ನೋಡ್ಬೇಕಂದ್ರೆ ನಾನು ಫಸ್ಟ್ ಟೈಮ್ ಕ್ಯಾಂಪಸ್ ವಿಸಿಟ್ ಮಾಡಿದ್ದು. ಭಾಳ ಚಲೋ ಇದೆ. ಇನ್ಫ್ರಾಸ್ಟ್ರಕ್ಚರ್ ಆಲ್ ಇಸ್ ವೆಲ್. ಅಂಡ್ ಸರ್ ಒಂದು ಗುಡ್ ಸೋಷಿಯಲ್ ವರ್ಕರ್ ಅದಾರೆ, ಗುಡ್ ಪರ್ಸನ್ ದೇ ಆರ್. ಅಂಡ್ ಫಿಸಿಕ್ಸ್ ಲ್ಯಾಬ್ ದೇ ಹ್ಯಾವ್ ಸೆಲ್ನ ಬರಾನ 3 ರತ್ನಗಳನ್ನು ನಾವು ನೋಡ್ತೇವೆ ಅಂತ ಹೇಳಿ ಫಿಸಿಕ್ಸ್ ಲ್ಯಾಬ್, ಕೆಮಿಸ್ಟ್ರಿ ಲ್ಯಾಬ್ ಅಂಡ್ ಬಯೋ ಲ್ಯಾಬ್. ಹೆಸರು ಗಂಗಮ್ಮ ಅಶೋಕ್ ಕೋಳೂರ್, ಪಾಪ ಅಶೋಕ್ ಕೋಳೂರ್. ನಾನು ಓದ್ತಿರೋದು ಬ್ರಿಲಿಯಂಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮೈಲೇಶ್ವರ್. ಎಕ್ಸಾಮ್ ತುಂಬಾ ಚೆನ್ನಾಗಿತ್ತು. ಅಂದ್ರೆ ನಾನು ಕ್ವಶನ್ಸ್ ಎಲ್ಲ ಈಸಿನೇ ಇದ್ದು ಬಟ್ ಟ್ರಿಕ್ ಇದ್ದು. ಅಂದ್ರೆ ನೋಡಿದ ತಕ್ಷಣ ಸಡನ್ ಆಗಿ ಫಸ್ಟ್ನೇ ಆನ್ಸರ್ ಇದು ಇರ್ಬೋದು ಆ ಟೈಪ್ ಎಲ್ಲ ಇತ್ತು. ಬರ್ದಿದ್ದು ಚಲೋ ಆಯ್ತು. ಎಕ್ಸಾಮ್ ಫಸ್ಟ್ ಬಂದಿದ್ದು ಖುಷಿ ಆಯ್ತು. ಲೈಕ್ ನನ್ ಸಕ್ಸಸ್ಸಿಗೆ ಕಾರಣ ನನ್ಗ ಆಡ್ಕೊಂಡಿರೋ ಜನರಿಂದ. ಜೀವನದಲ್ಲಿ ಆಡ್ಕೊಳ್ಳೋರು ಇರ್ಬೇಕು, ಅದರಿಂದ ನಾವು ಸಕ್ಸಸ್ ಆಗ್ತೀವಿ ಅಂತ ಗೊತ್ತಾಯ್ತು. ಎಷ್ಟೋ ಮಂದಿ ಏನೇನೋ ಅಂತಾರಲ್ಲ, ಅವ್ರಿಗೆ ಇದೊಂದು ಎಕ್ಸಾಂಪಲ್ ಆಗುತ್ತೆ ಫಸ್ಟ್ ಬಂದ್ ತೋರ್ಸಿಂದ. ನಾರ್ಮಲ್ ಎಕ್ಸಾಮ್ ದಲ್ಲಿ ಫಸ್ಟ್ ಬರೋದು ಬೇರೆ, ಬಟ್ ಈ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ 1000 ಮೆಂಬರ್ಸ್ ಇದ್ರಾಗ ಫಸ್ಟ್ ಬರೋದು ಅದೊಂದ್ ರೀತಿಲಿ ಅವ್ರಿಗೊಂದು ಹೇಳಲಾರ್ದೇನೆ ಆನ್ಸರ್ ಕೊಟ್ಟಂಗ ಆಗುತ್ತಾ. ಸೊ ಐ ಆಮ್ ವೆರಿ ಸೆಲ್ಫ್ ಕಾನ್ಫಿಡೆನ್ಸ್ ಈಸ್ ಇನ್. ಖುಷಿ ಆಯ್ತು. ಅಂದ್ರೆ ನಂದು ಟ್ಯಾಲೆಂಟಿಗೊಂದು ಏನೋ ಒಂದು ಸೈನ್ ಸಿಕ್ಕಂಗ ಆಯ್ತು ಅಂತ ಅಪ್ಪ ಬಾಳ್ ಸಪೋರ್ಟ್ ಮಾಡ್ಯಾರ. ಆಕ್ಚುಲಿ ನಾನು ಓದ್ತೀನಿ ಅಂದ್ರ ನೈಟ್ ಓದ್ತೀನಿ, ಮುಂಜಾನೆ ಎಲ್ಲ ಹೇಳಲ್ಲ. ಪಪ್ಪ ಅಂತೂ ಎದ್ರಿರೋರು, ನನ್ ಜೊತೆನೆ ಎದ್ದಿರ್ತಿದ್ರು, ಮಲ್ಕೋತಾನೆ ಇರ್ತಿರ್ಲಿಲ್ಲ. ನನ್ ಸಣ್ಣ ಪಾಪ ಅವರು ನಿದ್ದೆಗೆಟ್ಟಿದ್ರು. ಫ್ಯಾಮಿಲಿ ಸ್ವಲ್ಪ ಕರೆಕ್ಟ್ ಆಗಿಲ್ಲ. ನಾವ್ ಇರೋದು ಸಿಟಿನಲ್ಲಿ. ಅಂದ್ರು ಅವ್ರ ಇಶ್ಯೂ ನಮ್ ಮೇಲೆ ಬರ್ಲಾರ್ದೇ ಇರೋ ತರ ಪಪ್ಪ ನೋಡ್ಕೊಂಡಿರೋದು ತುಂಬಾ ಇಷ್ಟ ಆಯ್ತು. ಲೈಕ್ ರಿಚ್ ಇದೀವಿ ಬಟ್ ಸ್ಟಿಲ್ ನಮ್ ಕಡೆ ಅವೆಲ್ಲ ಇಲ್ಲ ಫೆಸಿಲಿಟಿ. ಇವಾಗ ಇದ್ದು ಇರ್ಲಾರ್ದೆ ಇರೋ ಸರ ಅದೀವಿ, ಅದೊಂದು ಬೇಜಾರು. ಚೆನ್ನಾಗಿದ್ದಿದ್ರೆ ಫ್ಯಾಮಿಲಿ ಚೆನ್ನಾಗಿ. ಫಸ್ಟ್ ಆಫ್ ಆಲ್ ಇಲ್ಲಿ ಡಿಸಿಪ್ಲಿನ್ ಬಾಳ ಇಷ್ಟ ಆಯ್ತು. ಎಲ್ಲ ಡಿಸಿಪ್ಲಿನ್ ಆಗೇ ಕರ್ಕೊಂಡ್ ಹೋದ್ರು, ಡಿಸಿಪ್ಲಿನ್ ಆಗೇ ಕುಂದ್ರಿಸಿದ್ರು. ಎಲ್ಲ ಚೆನ್ನಾಗಿ OMR ಎಲ್ಲ ಕರೆಕ್ಟ್ ಆಗಿ ಮಾಡಿದ್ರು. ಫಸ್ಟ್ ಆಫ್ ಆಲ್ ಡಿಸಿಪ್ಲಿನ್ ಇಂಪಾರ್ಟೆಂಟ್ ಆಯ್ತು. ನೆಕ್ಸ್ಟ್ ಕ್ವಶನ್ಸ್ ಈಸಿ ಇದ್ದು ಬಟ್ ನಾ ಹೇಳಕತ್ತೀನಿ ಟ್ರಿಕ್ ಐ ಮೀನ್ ಉಲ್ಟಾ ಅಂದ್ರೆ ಇಂಡೈರೆಕ್ಟ್ ಆಗಿ ಕೇಳಿದ್ರು ಕ್ವಶನ್, ಡೈರೆಕ್ಟ್ ಆಗಿ ಕೇಳೋ ಬದ್ಲಿ ನೋಡಿದ ತಕ್ಷಣ ಇದೇ ಅನ್ಸ್ತದ ಆನ್ಸರ್ ಅಂತ ಅನ್ನೋದರ ಇತ್ತು. ಅದನ್ನ ನಾವು ಬಾಳ ಥಿಂಕ್ ಮಾಡಿ ಬರ್ದ್ರ ಈಸಿ ಇತ್ತು. ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಶ್ರೀಮತಿ ಶ್ರೀದೇವಿ ಎಂ ಮದರೆ, ರವಿ ಜಗಲಿ, ಬಸವರಾಜ್ ಬಿಜ್ಜೂರ್, ಪ್ರಾಚಾರ್ಯರಾದ MM ದಣ್ಣೂರ್, ಚಂದ್ರು ಜೋಗಿ, ಬಸವರಾಜ್ ಗುಡಲ್ಮನಿ ಉಪಸ್ಥಿತರಿದ್ದರು. ಸಂಸ್ಥೆಯ ಬೋಧಕ ವೃಂದ, ನೂರಾರು ವಿದ್ಯಾರ್ಥಿಗಳು ಹಾಗೂ ಪಾಲಕರು ಈ ಶೈಕ್ಷಣಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು.